ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯರ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಸರ್ವೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಶ್ರೀರಾಮ್, ಜೈ ಭಾರತ್. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಏಪ್ರಿಲ್ ತಿಂಗಳ ದ್ವಾದಶ ರಾಶಿಗಳ ರಾಶಿ ಫಲದ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಸಿಂಹ ರಾಶಿಯವರಿಗೆ ಏಪ್ರಿಲ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ? ಬನ್ನಿ. ಮೊದಲಿಗೆ 4 ರಾಶಿ ಕುಂಡಲಿ ನೋಡೋಣ. 1 ಏಪ್ರಿಲ್ 2024, 10 ಏಪ್ರಿಲ್ 2024, 19 ಏಪ್ರಿಲ್ 2024, 28 ಏಪ್ರಿಲ್ 2024. ಸೊ ಸಿಂಹರಾಶಿಯವರಿಗೆ ಆಲ್ಮೋಸ್ಟ್ ಒಂದು 80% ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಈಗ ಅಟ್ ಪ್ರೆಸೆಂಟ್ ಒಂದು 20% ಪ್ರಾಬ್ಲಮ್ಗೆ ಕಾರಣ ಕೊಡ್ತಕ್ಕಂಥದ್ದು ರಾಶಿಯಾಧಿಪತಿನೇ. ಅದು ಏನು ಸೂರ್ಯನ ಜೊತೆ ರಾಹು ಸಂಬಂಧಪಟ್ಟಿರೋದು. ಇನ್ನೇನು ತಿಂಗಳ ಮಧ್ಯಭಾಗಕ್ಕೆ ಸೂರ್ಯ ಉಚ್ಚ ಸ್ಥಾನಕ್ಕೆ ಬಂದುಬಿಡ್ತಾನೆ, ಅಂದರೆ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಅದರಿಂದ ಸಿಂಹರಾಶಿಯವರಿಗೆ 80% ಚೆನ್ನಾಗಿದೆ. ಇದರಲ್ಲಿ ಇನ್ನು ಪೂರ್ವ ಪುಣ್ಯಾಧಿಪತಿ ಗುರು ಬಂದು 9ನೇ ಮನೆಯಲ್ಲೇ ಇದ್ದಾನೆ. ಅದಕ್ಕಿಂತ ಇನ್ನು ವಿಪರೀತ ರಾಜಯೋಗ ಇನ್ಯಾವುದು ಬೇಡ. ಆಮೇಲೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹ ಈಗ 7ನೇ ಮನೆ, ನೆಕ್ಸ್ಟ್ 8ನೇ ಮನೆಗೆ ಬರ್ತಾನೆ. 8ನೇ ಮನೆ ಅನ್ನೋದು ಏನಂತ ಮಂಗಳ ಗ್ರಹಕ್ಕೆ ತೊಂದರೆ ಇಲ್ಲ. ಸೊ ಶುಕ್ರ ಉಚ್ಚ ಸ್ಥಾನದಲ್ಲಿರೋದು ಮತ್ತೆ ಭಾಗ್ಯಸ್ಥಾನಕ್ಕೆ ಬಂದುಬಿಡ್ತಾನೆ. ಶುಕ್ರ ಏನು ಇವ್ರಿಗೇನು ಯೋಗ ತಂದು ಕೊಡ್ತಕ್ಕಂಥ ಗ್ರಹ ಏನಲ್ಲ. ಆದರೆ ಶುಕ್ರ ಮೇಷರಾಶಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಕಾಮನ್ ಆಗಿ ಗೌರ್ನಮೆಂಟ್ನ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರು, ಸರ್ಕಾರದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವ್ರು, ಅದರಲ್ಲಿ ಕೂಡ ಯೋಧರು, ಸಮವಸ್ತ್ರವನ್ನು ಧರಿಸಿರ್ತಕ್ಕಂಥ ಪೊಲೀಸ್, ನೇವಿ, ಆರ್ಮಿ, ಏರ್ಫೋರ್ಸ್, ಈ ಥರ SPG ಸ್ಪೆಷಲ್ ಫೋರ್ಸ್ ಟಾಸ್ಕ್, ಈ ಥರ ಯಾರೇ ಇರಲಿ ಅವರೆಲ್ಲರೂ ಕೂಡ ಹಣಕಾಸಿನ ಬಡ್ತಿ ಸಿಗುತ್ತೆ ಅನ್ಬೋದು. ಮೇಷರಾಶಿಯಲ್ಲಿ ಶುಕ್ರ ಯಾವತ್ತೂ ಅಷ್ಟೇ ಆ ಮೇಷರಾಶಿಯ ಕಾರಕತ್ವ ಏನಿದೆಯೋ ಅವ್ರಿಗೆ ಒಳ್ಳೆಯದಾಗ್ಬೋದು. ಅಣ್ಣ ತಮ್ಮಂದ್ರೆ ನಿಮಗೆ ಹಣಕಾಸು ಸಹಾಯ ಮಾಡೋ ಚಾನ್ಸಸ್ಸು ಈ ತಿಂಗಳು ಹೆಚ್ಚಾಗಿದೆ. ಯಾಕಂದರೆ ಸಿಂಹರಾಶಿಗೆ 9ನೇ ಮನೆಯಲ್ಲಿ ಮಂಗಳ ಗ್ರಹದ ಜಾಗದಲ್ಲಿ ಶುಕ್ರ ಬಂದಿರೋದು, ಅಲ್ಲಿ ಆಲ್ರೆಡಿ ಬುಧ ಇರೋದ್ರಿಂದ ಅಕ್ಕ ತಂಗಿಯರ ಇದು ಕೂಡ ನಿಮಗೆ ಬೆಂಬಲ ಸಿಗ್ಬೋದು. ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿದೆ ಅಂದರೆ ತಪ್ಪಾಗಲ್ಲ. ಸೊ ಅದರಿಂದ ಅಣ್ಣ ತಮ್ಮಂದರಿಗೆ ಏಳಿಗೆ ಆಗುತ್ತೆ, ಅಕ್ಕ ತಂಗಿಯರಿಗೆ ಏಳಿಗೆ ಆಗುತ್ತೆ. ಅವ್ರಿಗೆ ಏಳಿಗೆ ಆಯ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೂ ಕೂಡ ಹಣಕಾಸು ಕೊಡಬೇಕಾಗಿರೋದು ಹೆಲ್ಪ್ ಮಾಡ್ಬೋದು. ಅದರಿಂದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಒಂದು ಸಂಪೂರ್ಣ ಬೆಂಬಲ ಸಿಗುತ್ತೆ ಸಿಂಹರಾಶಿಯವರಿಗೆ. ಅದರಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಆಲ್ ಕ್ಯಾಡರ್ ಪೀಪಲ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಟ್ರಾನ್ಸ್ಫರ್ ನಾನು ಅಂದ್ಕೊಂಡಿರಲ್ಲ ಆಯಿತು, ಏನಪ್ಪ ಹಿಂಗಾಯಿತು ಅಂತಂದರೂ ಕೂಡ ಪೋಸ್ಟಿಂಗ್ ಒಳ್ಳೆ ಕಡೆ ಆಗುತ್ತೆ, ಒಳ್ಳೆ ಬಡ್ತಿ ಕೂಡ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ. ಸೊ 80% ಚೆನ್ನಾಗಿರೋದ್ರಿಂದ ಒಳ್ಳೆಯದು. ಇನ್ನು ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಬಿಸ್ನೆಸ್ ಪೀಪಲ್ಗೆ ಒಳ್ಳೆಯದಾಗುತ್ತೆ. ಬಿಲ್ಟೆಡ್ ಹೌಸ್ ಪರ್ಚೇಸ್ ಮಾಡ್ತಕ್ಕಂಥ ಯೋಗ, ಲ್ಯಾಂಡ್ ಮೇಲೆ ಏನಾದರೂ ಪ್ರಾಬ್ಲಮ್ಸು ಆ ಥರ ಲಿಟಿಗೇಷನ್ ಇದ್ದರೆ ಸಾಲ್ವ್ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಸರ್ಕಾರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಗಳು, ಪೊಲೀಸು ಆ ಥರದ್ದು ಏನಾದರೂ ಇತ್ತಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈ ತಿಂಗಳು ಒಳ್ಳೆಯ ಅವಕಾಶ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಟೆನ್ಷನ್, ಅಬ್ನಾರ್ಮಲ್ ಏನಿಲ್ಲ. ಇಲ್ಲಿ 2ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ರಾಹು. 2ನೇ ಮನೆಯಲ್ಲಿ ಕೇತು, 8ನೇ ಮನೆಯಲ್ಲಿ ರಾಹು ಇನ್ನೂ 1 ವರ್ಷದ ಕಾಲ ಇರ್ತಕ್ಕಂಥ ಒಂದು ಜಾತಕ, ಒಂದು ಗೋಚಾರ ಫಲ. ಅದರಲ್ಲಿ ಸೂರ್ಯ ರಾಹು ಸಂಬಂಧಪಟ್ಟಿರೋದ್ರಿಂದ ತಂದೆಯ ಆರೋಗ್ಯ, ಅದೇ ರೀತಿ 2ನೇ ಮನೆಯಲ್ಲಿ ಕೇತು ಇರೋದನ್ನ ನಿಮ್ಮ ಕಣ್ಣಿನ ಸಮಸ್ಯೆಗಳು, ಹೆಡ್ ರೀಜನ್ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಕಲಹ ಅಂದರೆ ಗಂಡ ಹೆಂಡತಿರ ನಡುವೆ ಭಿನ್ನಾಭಿಪ್ರಾಯಗಳು ಬರಬಹುದು. ಪ್ರಯಾಣ ಹೆಚ್ಚಾಗಬಹುದು. ಪ್ರಯಾಣ ಹೆಚ್ಚಾಗೋದ್ರಿಂದ ಆಕ್ಸಿಡೆಂಟ್ಸ್ ನಡೆಯಬಹುದು. 8ನೇ ಮನೆಯಲ್ಲಿ ರಾಹು ಬಂದು ಯಾವತ್ತು ಆಯುಷ್ಯ ಭಾವದಲ್ಲಿ ಒಳ್ಳೆಯದಲ್ಲ. ಆದ್ದರಿಂದ ಪ್ರಯಾಣದಲ್ಲಿ ಮಾತ್ರ ಸಿಂಹರಾಶಿಯವರು ಇನ್ನೂ ಆಲ್ಮೋಸ್ಟ್ ಈ ತಿಂಗಳು ಮಾತ್ರ ಅಲ್ಲ, 1 ವರ್ಷ 8ನೇ ಮನೆಯಲ್ಲಿ ರಾಹು ಇರೋವರೆಗೂ ಸ್ವಲ್ಪ ಪ್ರಯಾಣದಲ್ಲಿ ಹುಷಾರಾಗೇ ಇರಬೇಕು. ಆಯುಷ್ಯನ ಗಂಡಾಂತರಗಳು ಸ್ವಲ್ಪ ಇರುತ್ತೆ, ಆರೋಗ್ಯದ ಏರುಪೇರುಗಳು ಇರುತ್ತೆ. ಇದೇ ಒಂದು 20% ಸಮಸ್ಯೆಗಳನ್ನ ನಿಮಗೆ ಕೊಂಡು ಬರ್ಬೋದು.
ಅದರಿಂದ ಈಚೆ ಬರ್ತಕ್ಕಂಥಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಂದ್ರೆ ಅವಶ್ಯಕತೆ ಇಲ್ಲ. ಯಾಕಂದರೆ ಸಿಂಹರಾಶಿ ಅಧಿಪತಿ ಸೂರ್ಯನ ಅಧಿದೇವತೆ ಶಿವನಿಗೆ ಗೊತ್ತು, ಕನ್ಸ್ಟ್ರಕ್ಟ್ ಮಾಡೋಕ್ಕೂ ಗೊತ್ತು, ಡಿಸ್ಟ್ರಕ್ಟ್ ಮಾಡೋಕ್ಕೂ ಗೊತ್ತು. ಕನ್ಸ್ಟ್ರಕ್ಷನ್ ಡಿಸ್ಟ್ರಕ್ಷನ್ ಎರಡು ಶಿವನ ವಿಷಯವೇ. ಅದರಿಂದ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾನ್ಫಿಡೆನ್ಸ್ ಒಂದೇ ಬಂಡವಾಳ. ಅದರಿಂದ ಧೈರ್ಯ ಸಾಹಸ ಲಕ್ಷ್ಮಿ ಅಂತಾರೆ. ಅದರಿಂದ ಧೈರ್ಯ ಇವ್ರ ಜೊತೆ ಇರುತ್ತೆ, ಆತ್ಮಸ್ಥೈರ್ಯನೂ ಇವ್ರ ಜೊತೆ ಇರುತ್ತೆ. ಸೊ ಅದರಿಂದ ಆತ್ಮಕಾರಕ ಸೂರ್ಯ ಅವನೊಂದು ಸ್ವಲ್ಪ ತಿಂಗಳ ಮಧ್ಯದವರೆಗೂ ರಾಹು ಜೊತೆ ಸಂಬಂಧಪಟ್ಟಿರ್ತಾನೆ. ಆಮೇಲೆ ಸ್ವಂತ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಈ ತಿಂಗಳ ಸ್ಟಾರ್ಟಿಂಗ್ ಮಾತ್ರ ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಹಂಗೆ ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಲೋ ಅಂತ ಫೀಲ್ ಆಗ್ಬೋದೇ ಹೊರತು ಒಂದು 15-20ನೇ ತಾರೀಕು ಮೇಲೆಲ್ಲ ತುಂಬ ಹೈ ಲೆವೆಲ್ಗೆ ಬರುತ್ತೆ, ಹೈ ಪಿಚ್ಚಿಗೆ ಬರೆದುಬಿಡ್ತಾರೆ. ಬಿಕಾಸ್ ಸೂರ್ಯ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಯಾವುದೇ ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಸಿದ್ಧಿವಿನಾಯಕ ಚರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.